ನಮಸ್ಕಾರ. ಪ್ರತಿಯೊಂದು ಸಲ ಲಂಚ ತಗೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡುವಾಗ ಅಪ್ಪಾಜಿಯವರು ಯಾವತ್ತೂ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ಅದು ಏನಪ್ಪ ಅಂದ್ರೆ, ಮೊದಲು ಸನ್ಯಾಸ ದೀಕ್ಷೆ ತೆಗೆದುಕೊಂಡ ಸಮಯದಲ್ಲಿ ಅಪ್ಪವರು ಹಲವಾರು ಕನಸುಗಳನ್ನು ಕಂಡಿದ್ರಂತ. ಅವರು ಮೊದಲು ಪ್ರಪ್ರಥಮವಾಗಿ ವಿಜಯಪುರದಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸಬೇಕಂತ ಮಾಡಿದರು. ಅದಕ್ಕಾಗಿ ವಿಜಯಪುರದ ಶಿಕ್ಷಣಾಧಿಕಾರಿಗಳಿಗೆ ಒಂದು ಅಪ್ಲಿಕೇಶನ್ ಅಂದರೆ ಮನವಿಯನ್ನು ಸಲ್ಲಿಸಿದ್ರು ಅಂತ ಅಪ್ಪ ಅವರು ಹೇಳಿದರು. ಮನವಿಯನ್ನು ಸಲ್ಲಿಸಿದ ನಂತರ ಅಪ್ಪ ಅವರು ಶಿಕ್ಷಣಾಧಿಕಾರಿಗಳ ಆಫೀಸಿಗೆ ಹೋಗಿ ಅವರಿಗೆ ಹಲವಾರು ಸಲ ಭೇಟಿ ಆಗ್ತಾ ಇದ್ರು. ಪ್ರತಿ ಸಲ ಅಪ್ಪ ಅವರು ಶಿಕ್ಷಣಾಧಿಕಾರಿ ಕಚೇರಿಗೆ ಹೋಗಿ ಶಿಕ್ಷಣಾಧಿಕಾರಿಗಳಿಗೆ ಭೇಟಿ ಆಗಿ ನಮ್ಮ ಪಾಠಶಾಲೆಗೆ ಅನುಮತಿಯ ಬಗ್ಗೆ ಏನಾಯಿತು ಅಂತ ಕೇಳಿದಾಗ ಆ ಶಿಕ್ಷಣಾಧಿಕಾರಿಗಳ ಉತ್ತರ, ನೀವು ಗುರುಗಳೇ, ನೀವು ನಮಗೆ ಭೇಟಿನೇ ಆಗಿಲ್ಲ ಅಂತ ಹೇಳ್ತಿದ್ರು. ಎಷ್ಟು ಸಲ ಹೋಗಿ ಭೇಟಿ ಆದರೂ ಅವರು ಗುರುಗಳಿಗೆ ಕುಂಡ್ರಿಸಿ ಮಾತುಕತೆಗಳನ್ನು ಆಡಿ ಅಪ್ಪ ಅವರಿಗೆ, ನೀವೇನ್ರಿ ಸರ್ ಗುರುಗಳ, ನೀವು ನಮ್ಗೆ ಭೇಟಿನೇ ಆಗೋದಿಲ್ಲ ನೀವು ಅಂತ. ಅಪ್ಪ ಅವ್ರು ಅಂತ ನಾ ಇಲ್ಲೇ ಬಂದಲ್ರಿ, ಇಲ್ಲೇ ಭೇಟಿ ಆಗಿನಲ್ಲ, ಭೇಟಿ ಆಗ್ತಾ ಇದ್ದೀನಲ್ಲ, ಕಳೆದ 1 ವರ್ಷದಿಂದ ನಾನು ಭೇಟಿ ಆಗ್ತಾ ಇದ್ದೀನಿ ಸರ್ ಅಂತಿದ್ರು. ಇಲ್ರಿ ನೀವು ಭೇಟಿನೇ ಆಗಿಲ್ಲ ನೀವು ಅಂತ ಅಂತಿದ್ರು. ಆಗ ಅಲ್ಲೇ ಇದ್ದ ಒಬ್ಬ ಇವನ ಅಪ್ಪ ಅವರಿಗೆ ಆಮೇಲೆ ಅವ್ರ ಶಿಕ್ಷಣಾಧಿಕಾರಿ ಭೇಟಿಯಾದ ಮರಳಿ ಹೋಗುವಾಗ ಹೇಳಿದ್ರು, ಗುರುಗಳವರು ಭೇಟಿಯಾಗಲಿ ನಮ್ಗೆ ಭೇಟಿಯಾಗಲಿ ಅಂತ ಅಲ್ಲ, ಅವರು ಲಂಚ ಕೇಳ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಅಪ್ಪ ಅವ್ರಂದ್ರತ್ತ, ನನಗೇ ಕಿಸೆ ಇಲ್ಲ, ನಾ ಇಲ್ಲೇನು ಹಣ ತೊಗೊಂಬರ್ಲಿ, ನಾನು ಪಾಠಶಾಲೆಯನ್ನು, ಅದು ಸಂಸ್ಕೃತ ಪಾಠಶಾಲೆಯನ್ನು ಪ್ರಾಮಾಣಿಕತೆಯನ್ನು ಕಟ್ಟಬೇಕಂತ ಮಾಡಿದ್ದೀನಿ. ಲಂಚ ಕೊಟ್ಟು ಅನುಮತಿ ಪಡೆಯೋದು, ನಾವು ಹುಡುಗರಿಂದ ಹಣ ಪಡಿಬೇಕಾಗ್ತಿ, ಇಂಥದ್ದು ಬೇಡ ಅಂತೂ ಅವಾಗೇ ನಿರ್ಧರಿಸಿ ಪಾಠಶಾಲೆಯ ಕನಸನ್ನು ಬಿಟ್ಟುಬಿಟ್ರೆ. ಈ ವಿಷಯ ಅಂತ ಹೇಳಿ ಅಪ್ಪ ಅವ್ರಿಗೆ ಹೇಳ್ತಿದ್ರು ನಮ್ಗೆ. ಈ ಮೊದಲು ನೀವೇ ಹೇಳಿ, ಈ ಮೊದಲು ಲಂಚ ಇತ್ತು, ಈಗೂ ಲಂಚ ಅದ, ಮುಂದೂ ಲಂಚ ಇರುವುದೇ. ಯಾವಾಗ ಲಂಚ ತೆಗೆದುಕೊಳ್ಳೋದು ಬಂದಾಗ್ತಪ್ಪ ಅಂದ್ರೆ, ನಮ್ಮಲ್ಲಿ ಜನರಲ್ಲಿ ಪ್ರಾಮಾಣಿಕತೆ ಉದಯ ಆಗಬೇಕು, ಪ್ರಾಮಾಣಿಕತೆ ಹುಟ್ಟಬೇಕು. ನಾವು ಮುಂದೆ ಲಂಚ ತೆಗೆದುಕೊಳ್ಬಾರ್ದು, ಪ್ರಾಮಾಣಿಕತೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಅವರಲ್ಲಿ ಮನೋಭಾವನೆ ಬೆಳಿಬೇಕು. ಈ ಮನೋಭಾವನೆ ಬೆಳೆಸಬೇಕಪ್ಪ ಅಂದ್ರೆ ನಾವು ನಮ್ಮ ಹುಡುಗರಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕು. ಮತ್ತು ಒಳ್ಳೆಯ ಸಂಸ್ಕಾರ ನೀಡಿ ಅವರಿಗೆ ಪ್ರಾಮಾಣಿಕತೆಯಲ್ಲಿ ಜೀವನ ಸಲ್ಲಿಸಲು ಪ್ರೇರಣೆ ನೀಡಬೇಕು. ಮತ್ತು ಅಂಥ ಶಾಲೆಗಳಿಗೆ ನಾವು ಅವರನ್ನು ಅಧ್ಯಯನಕ್ಕೆ ತೊಡಗಿಸಬೇಕು. ಹೀಗೆ ಅಪ್ಪ ಅವರು ಈ ವಿಷಯ ಯಾವತ್ತೂ ಹೇಳ್ತಾ ಇದ್ರು. ಲಂಚದ ಬಗ್ಗೆ ಬಂದಾಗ ಈ ವಿಷಯನ ಮೇಲೆ ಹೇಳ್ತಾ ಇದ್ರು. ನೋಡಿ, ಅಪ್ಪ ಅವರಿಗೆ ಆ ಶಿಕ್ಷಣಾಧಿಕಾರಿ ಸಹಿತ ಆಶ್ರಮಕ್ಕೆ ಬರ್ತಾ ಇದ್ರು ಅಂತ. ಮಲ್ಲಿಕಾರ್ಜುನ ಅಪ್ಪ ಅವರ ಪ್ರವಚನಕ್ಕೆ ಸಂಸಾರ ಸಮೇತ ವಿಭೂತಿ ಧರಿಸಿ ಪ್ರಥಮ ಸಾಲಿನಲ್ಲಿ ಕುಳಿತುಕೊಂಡು ಪ್ರವಚನ ಕೇಳ್ತಾ ಇದ್ರು ಸಹಿತ ಅವರು ಅಪ್ಪವರಿಂದ ಲಂಚವನ್ನು ಅಪೇಕ್ಷೆ ಮಾಡಿದರು. ಹೀಗೆ ನಾವು ನಮ್ಮ ಮಕ್ಕಳನ್ನು ಪ್ರಾಮಾಣಿಕತೆ ಬೆಳೆಸಿ ಲಂಚವನ್ನು ತೆಗೆದುಕೊಳ್ಳದಂತೆ ಅವರನ್ನು ಪ್ರೇರೇಪಿಸಬೇಕಂತ ನಮ್ಮೆಲ್ಲರಿಗೆ ಕೇಳ್ತೇನೆ. ನಮಸ್ಕಾರ.